ಕಾರಿಹಳ್ಳಿ ಬ್ರಹ್ಮವಿದ್ಯಾ ಸಮಾಜದಲ್ಲಿ 11 ವರ್ಷ ತುಂಬುವ ಸಂದರ್ಭದಲ್ಲಿ ನಾವು ಮತ್ತೆ ಸೇರಿದ್ದೇವೆ. 11 ವರ್ಷದ ಹಿಂದೆ ನಾವು ಸೇರಿದ್ವಿ. ಮಹಿಳೆಯರು 12 ವರ್ಷಕ್ಕಿಂತ ಜಾಸ್ತಿ ತವರು ಮನೆಗೆ ಹೋಗದೇ ಇದ್ದರೆ ಮುಂದೆ ತವರು ಮನೆಗೆ ಹೋಗಬಾರ್ದು ಅಂತ ಒಂದು ಶಾಸ್ತ್ರ ಇದೆ. ಅದಕ್ಕಾಗಿ 11 ತುಂಬುವ ಅವಧಿಯಲ್ಲಿ ಅಕ್ಕಪಕ್ಕದಲ್ಲಾದರೂ ತವರು ಮನೆ ಹೆಸರಿನಲ್ಲಿ ಬಟ್ಟೆ ಹಾಕಿಸ್ಕೊಂಡು ತವರು ಮನೆಯನ್ನು ಉಳಿಸ್ಕೊಳ್ತಾರೆ. ಇದು ಹಾಗೆ 11 ವರ್ಷ ತುಂಬುವ ಅವಧಿನಲ್ಲಿ ನಾವು ಇದ್ದೇವೆ. ನಾನು ಕಠಿಣವಾದ ಯಾವುದೇ ಉಪನ್ಯಾಸವನ್ನು ಮಾಡಲಿಕ್ಕೆ ಇಲ್ಲಿ ಕೂತಿಲ್ಲ. ನಿಮ್ಮ ಕಾರಿಹಳ್ಳಿಯನ್ನು, ನಿಮ್ಮ ಬ್ರಹ್ಮವಿದ್ಯಾ ಸಮಾಜವನ್ನು, ನಿಮ್ಮ ಸದಸ್ಯರನ್ನು, ನಿಮ್ಮ ಪ್ರಯತ್ನಗಳನ್ನು, ನಿಮ್ಮ ಧ್ಯೇಯೋದ್ದೇಶಗಳನ್ನು, ನಿಮ್ಮ ಸಂಕಲ್ಪಗಳನ್ನು, ಅವುಗಳ ಪ್ರಗತಿಯನ್ನು, ಸಾಫಲ್ಯ ವೈಫಲ್ಯಗಳನ್ನು ತಮಗೆ ಹೇಳೋದಕ್ಕಾಗಿ ನಾನು ಕೂತಿದ್ದೇನೆ. ಇಲ್ಲೇ ಇದ್ದು ಭಾಗವಹಿಸಿದ ಎಲ್ಲರೂ ಈ ವಿಚಾರಗಳನ್ನು ಮರೆತಿದ್ದೀರಿ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರ ಮಾತ್ರ ನೆನಪಿದೆ. ನಿಮ್ಮೆಲ್ಲರನ್ನೂ ಸೇರಿಸಿ ನಿಮ್ಮೆಲ್ಲರ ನೆನಪನ್ನು ನಾನು ತಗೊಂಡು ಹಿಂದಿನವರು ಮಾಡಿಟ್ಟ ಎಲ್ಲವನ್ನೂ ಓದಿ ನಾನು ನಿಮಗೆ ಸತ್ಯದ ಪರಿಚಯವನ್ನು ಮಾಡಿಸಲಿಕ್ಕೆ ಕೂತಿದ್ದೇನೆ. ಇಲ್ಲಿ ಮೊದಲನೆಯದಾಗಿ ಕಾರಿಹಳ್ಳಿ ಹುಟ್ಟೋದಕ್ಕಿಂತ ಮೊದಲು ಹುಟ್ಟಿದವರು ಈ ಊರಿನಲ್ಲೊಬ್ಬರಿದ್ದಾರೆ. ವೇದಾವತಿಯ ಸೆರಗಿನಲ್ಲಿ ಕಾರಿಹಳ್ಳಿ ಗ್ರಾಮವನ್ನು ಸ್ಥಾಪಿಸಿದವರು ಇಲ್ಲೊಬ್ಬರು ನೆಲೆ ನಿಂತಿದ್ದಾರೆ. ಕಾರಿಹಳ್ಳಿಯ ಕಾಯಿಲೆಗೆ ಅವರೇ ವೈದ್ಯರು. ಕಾರಿಹಳ್ಳಿಯ ವಿವಾದಗಳಿಗೆ ಅವರೇ ನ್ಯಾಯಮೂರ್ತಿಗಳು, ನ್ಯಾಯಾಲಯ. ಕಾರಿಹಳ್ಳಿಯ ಪ್ರಗತಿಗೂ ಅವರೇ ಮಾರ್ಗದರ್ಶಕರು. ಕಾರಿಹಳ್ಳಿಯ ರಕ್ಷಣೆಯು ಅವರದೇ. ಕಾರಿಹಳ್ಳಿಗೆ ತಂದೆ ಕೂಡ ಅವರೇ. ಆ ಕಾರಿಹಳ್ಳಿ ಹನುಮಪ್ಪ, ಆಂಜನೇಯ, ಮಾರುತಿರಾಯರನ್ನು ನಾವೆಲ್ಲರೂ ಒಮ್ಮೆ ಜ್ಞಾಪಕ ಮಾಡಿಕೊಂಡು ನಮಸ್ಕಾರ ಮಾಡೋಣ. ನಿಮಗೆ ಗೊತ್ತಿರಲಿ, ಈ ದಿನಕ್ಕೆ 25 ವರ್ಷ 9 ತಿಂಗಳ ಹಿಂದೆ 14/10/1999ರಲ್ಲಿ ಈ ಲಾಡ್ಜಿನಲ್ಲಿ ಸ್ಥಾಪನೆಯ ಆಶೋತ್ತರಗಳನ್ನು ಹೊತ್ತುಕೊಂಡಂತಹ ಎಲ್ಲ ಹಿರಿಯರು ಮೊದಲು ಆಂಜನೇಯನಿಗೆ ಪೂಜೆ ಮಾಡಿ ಅಪ್ಪಣೆ ಕೇಳಿದರು. ಶ್ರೇಷ್ಠ ಕಾರ್ಯ ಅದನ್ನು ಮಾಡಿ ಅಂತ ಆಂಜನೇಯ ಅಪ್ಪಣೆಯನ್ನು ಕೊಟ್ಟ ನಂತರ ಇಲ್ಲಿ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪನೆ ಮಾಡಲಾಯಿತು. ಮೊದಲನೆಯ ಸಭೆಯಲ್ಲಿ 3 ನಿರ್ಣಯಗಳನ್ನು ತಗೊಂಡರು. ಅದರಲ್ಲಿ ಒಂದನೆಯದು ಈ ಸಮಾಜಕ್ಕೆ ಮಾರುತಿ ಬ್ರಹ್ಮಜ್ಞಾನ ಸಮಾಜ ಅಂತ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ಹಲೋ 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 ಆದರೆ ಅದು 8 ತಿಂಗಳು ಆ ಹೆಸರು ಇತ್ತು.
8 ತಿಂಗಳ ನಂತರ ನೀವು ಉಪಹಾರ ಮಾಡಿಲ್ಲದಿದ್ದರೆ ಮಾಡಬನ್ನಿ ಅಮ್ಮ. ಅದಾದ ನಂತರ ಒಂದು ವಿಚಾರವನ್ನು ಬೆಂಗಳೂರು ಬ್ರಹ್ಮವಿದ್ಯಾ ಸಮಾಜದವರು ಮತ್ತು ಆಂಜನೇಯ ದೇವಸ್ಥಾನದ ಮಂಡಳಿಯವರು ಸ್ವಾಮೀಜಿಯವರನ್ನ ಅಪ್ಪಣೆ ಕೇಳಿದರು. ದೇವರನ್ನು ದೇವಸ್ಥಾನದಲ್ಲಿ ಕೆಲವು ಕಟ್ಟುಪಾಡುಗಳು ಇವೆ. ಉದಾಹರಣೆಗೆ, ಯಾರೋ ಮನೆಯಲ್ಲೂ ಸಾವಿನ ಸೂತಕ ಇದ್ದರೆ, ಬಾಣಂತಿಯ ಸೂತಕ ಇದ್ದರೆ, ಅಥವಾ ಋತು ಕಾಲದ ಸೂತಕಗಳು ಮಹಿಳೆಗೆ ಇದ್ದರೆ ಅವರು ಆಂಜನೇಯನ ದೇವಸ್ಥಾನಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಸೂತಕವೇ ಇಲ್ಲದೆ ಇರತಕ್ಕಂಥ ಬ್ರಹ್ಮವಿದ್ಯಾ ಸಮಾಜಕ್ಕೆ ಕಾರೇಹಳ್ಳಿ ಬ್ರಹ್ಮವಿದ್ಯಾ ಸಮಾಜ ಅಂತ ಹೆಸರಿಡಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಈ ಸಮಾಜಕ್ಕೆ ಕಾರೇಹಳ್ಳಿ ಬ್ರಹ್ಮವಿದ್ಯಾ ಸಮಾಜ ಅಂತ 12/2/2000 ಹೆಸರಿಡಲಾಯಿತು. ಈ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪನೆ ಏನಕ್ಕೋಸ್ಕರ ಮಾಡಲಾಯಿತು ಅಂದರೆ, ಈ ಊರಿನ ತ್ಯಾರ ಮಲ್ಲಪ್ಪನವರು ಹೊಸದುರ್ಗದಲ್ಲಿ ಶಿಕ್ಷಕರಾಗಿದ್ದರು. ಅವರು ಜ್ಞಾನಿಗಳು ಆಗಿದ್ದರು, ಹಾಸ್ಯಭರಿತರಾಗಿ ಎಲ್ಲರ ಜೊತೆಗೆ ಸೇರುವ ಸ್ವಭಾವವನ್ನು ಹೊಂದಿದ್ದರು. ಅವರು 1960ರಲ್ಲಿ ಹೊಸದುರ್ಗದ ಗುಪ್ತರ ಛತ್ರದಲ್ಲಿ ನಡೆಯತಕ್ಕಂಥ ಬ್ರಹ್ಮವಿದ್ಯಾ ಸಮಾಜದ ಕಾರ್ಯಗಳಿಗೆ ಹೋಗಲಿಕ್ಕೆ ಶುರು ಮಾಡಿದರು. ಅವರು 1983 ನವೆಂಬರ್ನಲ್ಲಿ ಅರ್ಜಿ ಕೊಟ್ಟರು. 84ರಲ್ಲಿ ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ಮೊದಲನೆಯ ಸದಸ್ಯರಾದರು. ಅದಾದಮೇಲೆ ಕರೆ ಹನುಮಪ್ಪನವರು ಹೆಚ್ಚಾಗಿ ಶ್ರೀರಾಮಪುರಕ್ಕೆ ಹೋಗ್ತಿದ್ದರು. ಒಂದು ದಿನ ಕರೆ ಹನುಮಪ್ಪನವರು ತುಂಬ ನೋವಿನಿಂದ ಒಂದು ನಷ್ಟವನ್ನು ಮನಸ್ಸಲ್ಲಿ ಇಟ್ಕೊಂಡು ಶ್ರೀರಾಮಪುರಕ್ಕೆ ಹೋದರು. ಅಲ್ಲಿ ಅವರ ಅತ್ಯಂತ ಸ್ನೇಹಿತರಾದ ಬರಗಿಹಳ್ಳಿ ವೀರಪ್ಪನವರು ಅವರನ್ನು ಬ್ರಹ್ಮವಿದ್ಯಾ ಸಮಾಜಕ್ಕೆ, ಶ್ರೀರಾಮಪುರದ ಬ್ರಹ್ಮವಿದ್ಯಾ ಸಮಾಜಕ್ಕೆ ಕರ್ಕೊಂಡು ಹೋದರು. ಅಲ್ಲಿನ ಒಂದು ಗೋಷ್ಠಿಯ 3 ಉಪನ್ಯಾಸಗಳನ್ನು ಕರೆ ಹನುಮಪ್ಪನವರು ಕೇಳಿದರು. ಅದನ್ನು ಕೇಳಿದ ಮೇಲೆ ಅವರ ಮನೆತನಕ್ಕೆ ಆದ ನಷ್ಟ, ನೋವು ಎಲ್ಲವನ್ನೂ ಕರೆ ಹನುಮಪ್ಪನವರು ಮರೆತು ಬಿಟ್ಟರು. ಹಾಗೆ ಆ ಉಪನ್ಯಾಸಗಳು ಅವ್ರ ಮೇಲೆ ಪರಿಣಾಮ ಬೀರಿತು. ಅದಕ್ಕಿಂತ ಮೊದಲು ತ್ಯಾರ ಮಲ್ಲಪ್ಪನವರು ಹೀಗಿದೆ ಹೊಸದುರ್ಗದಲ್ಲಿ ಉಪನ್ಯಾಸಗಳಾಗ್ತಾ ಇರ್ತವೆ ಬರ್ರಿ ಅಂತ ಕರೆದಿದ್ರು ಕೂಡ ಅವರನ್ನು ಶಬ್ದ ಮಾಡದಂತೆ ಕೊಡ್ರಿ, ಎಲ್ಲಿ ಇದ್ದಾರೋ ಅಲ್ಲಿಗೆ ಕೊಡ್ರಿ. ಹೀಗಾಗಿ ಈ ತ್ಯಾರ ಮಲ್ಲಪ್ಪನವರು ಅರ್ಜಿ ಕೊಟ್ಟ 1 ತಿಂಗಳಿಗೆ ಕರೆ ಹನುಮಪ್ಪನವರು ಅರ್ಜಿ ಕೊಟ್ಟು ಇಬ್ಬರು ಒಂದೇ ದಿನ ಬ್ರಹ್ಮವಿದ್ಯಾ ಸಮಾಜದ ಸದಸ್ಯರಾದರು. ಅವರಿಗೂ ಇವರಿಗೂ ಮಧ್ಯೆ ಡಿಪ್ಲೊಮಾ ಅಂತ ಕೊಡ್ತಾರೆ, 10 ವ್ಯತ್ಯಾಸ. ತ್ಯಾರ ಮಲ್ಲಪ್ಪನವ್ರದ್ದು 301, ಕರೆ ಹನುಮಪ್ಪನವ್ರದ್ದು 311. ಹೀಗೆ ಇಬ್ಬರು ಡಿಪ್ಲೊಮೊಗಳನ್ನು ತಗೊಂಡು ನಿರಂತರವಾಗಿ ಶ್ರೀರಾಮಪುರ ಮತ್ತು ಹೊಸದುರ್ಗದ ಬ್ರಹ್ಮವಿದ್ಯಾ ಸಮಾಜಗಳಲ್ಲಿ ಕೆಲಸನ ಮಾಡ್ತಾ ಹೋದರು. ಆಶ್ಚರ್ಯ ಅಂದರೆ ತ್ಯಾರ ಮಲ್ಲಪ್ಪನವರು ಅಲ್ಲಿಗೆ ನಿರ್ದೇಶಕರಾದರು, ಖಜಾಂಚಿಯಾದರು, ಬ್ರಹ್ಮವಿದ್ಯಾ ಉಪನ್ಯಾಸಗಳನ್ನು ಮಾಡ್ತಿದ್ದರು.
ಕರೆ ಹನುಮಪ್ಪನವರು ಶ್ರೀರಾಮಪುರದಲ್ಲಿ ಆರ್ಥಿಕ ಸಹಕಾರಗಳನ್ನು ಮಾಡಿ ಬ್ರಹ್ಮವಿದ್ಯಾ ಸಮಾಜಕ್ಕೆ ನೆರವಾಗ್ತಿದ್ರು. ಇವರಿಬ್ಬರು ಕೂತ್ಕೊಂಡು ಕಾರೆಹಳ್ಳಿನಲ್ಲೇ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತ ಆಲೋಚನೆ ಮಾಡಿ 14/10/99ನೆಯ ವರ್ಷ ಕರೆ ಹನುಮಪ್ಪನವರ ಮನೆಯಲ್ಲಿ ಮೊದಲನೆಯ ಸಭೆಯನ್ನು ಕರೆದರು. ಆ ಸಭೆಯಲ್ಲಿ 3 ತೀರ್ಮಾನಗಳಾದವು. ನಾನು ಆಗಲೇ ಹೇಳಿದಂತೆ ಮಾರುತಿ ಬ್ರಹ್ಮವಿಜ್ಞಾನ ಸಮಾಜ ಅಂತ ಇದಕ್ಕೆ ಹೆಸರಿಡಬೇಕು ಅಂತ, ಪ್ರತಿ ಶನಿವಾರ ಸಂಜೆ 4 ಗಂಟೆಗೆ ಜ್ಯೋತಿ ಪೂಜೆ ಮಾಡಬೇಕು ಅಂತ, ಆಮೇಲೆ ನಾವು ಕೂತಿರ್ತಕ್ಕಂಥ ಕರೆ ಹನುಮಪ್ಪನವರ ಸರ್ವೆ ನಂಬರ್ 73ರಲ್ಲಿ ಅಲಿನೇಷನ್ ಮಾಡಿಸಿ 20 ಗುಂಟೆಯನ್ನು ಅಲಿನೇಷನ್ ಮಾಡಿಸಿ 65x55 ಅಳತೆಯ ಈ ನಿವೇಶನವನ್ನು ಫೆಡರೇಷನ್ಗೆ ರಿಜಿಸ್ಟರ್ ಮಾಡೋದ್ರ ಮೂಲಕ ಬ್ರಹ್ಮವಿದ್ಯಾ ಸಮಾಜಕ್ಕೆ ನಿವೇಶನ ಕೊಡಬೇಕು ಅಂತ, ಆನಂತರ ಅದರ ಪ್ರಗತಿಯನ್ನು ಮಾಡಬೇಕಂತ ತೀರ್ಮಾನ ಮಾಡಿದರು. ಅದರ ಅಧ್ಯಕ್ಷತೆಯನ್ನು ಬರಗಿಹಳ್ಳಿ ಭೀರಪ್ಪ, ಶ್ರೀರಾಮಪುರದ ಲಕ್ಷ್ಮೀನಾರಾಯಣ ಶೆಟ್ಟಿ, ಎಸ್ ಬಲರಾಮಯ್ಯ, ಕರೆ ಹನುಮಪ್ಪ, PK ಕಾಡಪ್ಪ ಸೇರಿ 18 ಜನ ಸದಸ್ಯರು ಆ ಸಭೆಯಲ್ಲಿ ಭಾಗವಹಿಸಿದರು. ಅದಾದ ಮೇಲೆ 11/12ಕ್ಕೆ ಅದೇ 99ನೇ ಇಸ್ವಿಲಿ ಇನ್ನೊಂದು ಸಭೆ ನಡೆಯಿತು. ಆಗ ಕರೆ ಹನುಮಪ್ಪನವರು ಅಧ್ಯಕ್ಷರಾದರು. ಪಂಚಾಕ್ಷರಿಯನ್ನು ಖಜಾಂಚಿ ಮತ್ತು ಕಾರ್ಯದರ್ಶಿಯ ಹೊಣೆಗೆ ತಂದರು. ಅದಾದ ನಂತರ ನಾನು ಆಗಲೇ ಹೇಳಿದಂತೆ ಮಾರುತಿ ರಾಯರ ಹೆಸರಿನ ಬದಲು ಕಾರೆಹಳ್ಳಿ ಹೆಸರನ್ನು ಇಟ್ಟರು ಮತ್ತು 25/3/2000ಕ್ಕೆ ಇದಕ್ಕೆ ಮೊದಲನೆಯ ಬಾರಿ ನಮಗೆ ಬ್ರಹ್ಮವಿದ್ಯಾ ಸಮಾಜನ ಕೊಡಬೇಕು ಅಂತ ಕೇಳಿದರು. ಆ ಫೋಟೋ ತಗೊಂಬ, ಎತ್ತರ ಎದುರಿಗಿದೆ ನೋಡು, ಬುದ್ಧನಿದು. ಅದೇ ನಿಧಾನವಾಗಿ ಹುಷಾರವಾಗಿ ತರಬೇಕು. ಆಗ ಇಲ್ಲಿಯೂ ಹೆಚ್ಚು ಜನ, ಕನಿಷ್ಠ 7 ಜನ ಸದಸ್ಯರು ಬೇಕು ಅಂತ ಹೇಳಿದ್ರಿಂದಾಗಿ ಆವತ್ತು 10 ಜನ ಸದಸ್ಯರನ್ನು ಮಾಡಿ ಮೊದಲನೆಯ ಬಾರಿ ಅರ್ಜಿಯನ್ನು ಕೊಟ್ಟರು. ನಂತರ 13/10/2000 ದಿನಾಂಕದಂದು ಆನಿ ಬೆಸೆಂಟ್ ಜಯಂತಿಯ ಮೊದಲನೆಯ ಗೋಷ್ಠಿಯನ್ನು ಈ ಕಾರೆಹಳ್ಳಿನಲ್ಲಿ ನಡೆಸಿದರು. 15 ಸಭೆಗಳು ಮೊದಲನೆಯವೆಲ್ಲ ಕರೆ ಹನುಮಪ್ಪನವರ ಮನೆಯಲ್ಲೇ ನಡೆದವು. ಅದಾದಮೇಲೆ 3/2/2001ಕ್ಕೆ KL ನಂಜುಂಡಶೆಟ್ಟರು ಇಲ್ಲಿಗೆ ಬಂದು ಇಲ್ಲಿನ ಸದಸ್ಯರಿಗೆ ಜ್ಯೋತಿ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಹೇಳಿಕೊಟ್ಟು ನಿತ್ಯ ಆಚರಣೆಗಳನ್ನು ತರಬೇತಿ ಕೊಟ್ಟು ಹೋದರು. ಅದಾದ ನಂತರ 3ನೆಯ ಗೋಷ್ಠಿ ಆಡ್ಯ ದಿನಾಚರಣೆಯನ್ನು ಮಾಡಿದರು. ನಂತರ 4ನೆಯ ಗೋಷ್ಠಿ ನಡೀತು. ಅಷ್ಟೊತ್ತಿಗೆ ಅರ್ಜಿ ಕೊಟ್ಟ 10 ಜನಕ್ಕೂ ಡಿಪ್ಲೊಮೊ ಬಂದಿತ್ತು. 16/11/2001ರಲ್ಲಿ ಈ ಜಾಗದಲ್ಲಿ 110 ಜನ ಸದಸ್ಯರು ಸೇರಿ ಶಂಕುಸ್ಥಾಪನೆಯನ್ನು ಮಾಡಿದರು. ಅದರಲ್ಲಿ ಭಾಸ್ಕರಾಚಾರ್ಯ ಆಯವನ್ನು ಇಟ್ಟರು. ಬರಗಿಹಳ್ಳಿ ವೀರಪ್ಪನವರು ಪೂಜೆನ ಮಾಡಿದರು. ದೊಡ್ಡಯ್ಯನಪಾಳ್ಯ, ಅರಸನಪಾಳ್ಯ, ಕಾರೆಹಳ್ಳಿ, ಹಾಗಲಕೆರೆ, ಮೆಣಸಿನೋಡು, ಸಿರೇಗೊಂಡನಹಳ್ಳಿ, ಮತ್ತೋಡು, ಅಜ್ಜಿಕಂಸಾಗರ, ಹೊತ್ತರಗೊಂಡನಹಳ್ಳಿಯ ಸದಸ್ಯರುಗಳು ಕೂಡ ಆವತ್ತು ಸೇರಿದರು. ಸೋದರ ತಿಮ್ಮಯ್ಯ ನಮ್ಮ ಎದುರುಗಡೆ ಕೂತಿದ್ದಾರೆ. ಆವತ್ತು ಚಿಕ್ಕ ವಯಸ್ಸು, ಆತ
ಹೆಚ್ಚು ಓಡಾಡಿ ಕೆಲಸ ಮಾಡಿ ಏನು ಹುಡುಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಶಬಾಷ್ ಅನ್ನಿಸ್ಕೊಂಡಂಥ ದಿನ ಅದು. ಅದಾದ ನಂತರ 20/11/2001 ಎಲ್ಲರಿಗೂ ವಾಗ್ದಾನ ಮಾಡಿದಂತೆ ಕರಿಯಣ್ಣಪ್ಪನವರು ಈ ಸ್ವತ್ತನ್ನು ರಿಜಿಸ್ಟ್ರ್ ಮಾಡಿಸ್ಕೊಟ್ರು ಮತ್ತು 4/2/2001 ಪಂಚಾಯತಿ ಹಾಲ್ನಲ್ಲಿ ಇದರ ಖಾತೆ 98ನೇ ನಂಬರ್ ಖಾತೆಗೆ ಈ ನಿವೇಶನವನ್ನು ಬ್ರಹ್ಮವಿದ್ಯಾ ಸಮಾಜದ ಹೆಸರಿಗೆ ಹೇರಿಸಲಾಯಿತು. 5/1/2003 ಇದರ ಆರ್ಥಿಕ ಲೆಕ್ಕಾಚಾರಗಳನ್ನು ನಿರ್ವಹಿಸೋಕ್ಕೋಸ್ಕರ ಮತ್ತೋಡು ಬ್ಯಾಂಕಲ್ಲಿ ಅಕೌಂಟನ್ನು ತೆರೆದರು. ಅದಾದ ನಂತರ ಒಂದು ಸಂತೋಷದ ದಿನ ಬಂತು. ಅದು 21/11/2003. ಆವತ್ತಿಗಾಗಲೇ ಇದರ ಹೊರಗಡೆ ಬೋರ್ಡಲ್ಲಿ ನೀವು ಒಂದು ದಿನಾಂಕವನ್ನು ನೋಡ್ತೀರಿ. ಆ ದಿನಾಂಕ ಇದಕ್ಕೆ ಈ ಫೋಟೋ ಬಂದ ದಿನಾಂಕ ಅಲ್ಲ, ಅದು ಬೆಂಗಳೂರಿನವರು ವಾರಣಾಸಿಗೆ ಕಾರೇಳಿನಲ್ಲಿ ಬ್ರಹ್ಮವಿದ್ಯಾ ಸಮಾಜ ಮಾಡಬೇಕು ಅಂತ ಶಿಫಾರಸು ಮಾಡಿದ ದಿನ ಮತ್ತು ಅದಾದ ನಂತರ ಭಾರತದ ಕೇಂದ್ರ ವಾರಣಾಸಿನಲ್ಲಿದೆ. ವಾರಣಾಸಿಯವರು ಕಾರೇಳಿಗೆ ಬ್ರಹ್ಮವಿದ್ಯಾ ಸಮಾಜ ಆಗೋದಕ್ಕೆ ಅನುಮೋದನೆಯನ್ನು ಕೊಟ್ಟರು. ಅದಾದ ಮೇಲೆ ಚೆನ್ನೈನಲ್ಲಿ ಪ್ರಪಂಚದ ಬ್ರಹ್ಮವಿದ್ಯಾ ಸಮಾಜ ಇದೆ. ಅದು 21/11/2003 ಈ ಬ್ರಹ್ಮವಿದ್ಯಾ ಸಮಾಜವನ್ನು ಸ್ಥಾಪನೆ ಮಾಡಿ ಈ ಸನ್ನದನ್ನು ಕೊಡ್ತು. ಈ ಸನ್ನದಿನಲ್ಲಿ ಸಹಿ ಮಾಡುವ ಕಾಲಕ್ಕೆ H.K. ತ್ಯಾರಮಲ್ಲಪ್ಪ, B.K. ಕರಿಯಣ್ಣಪ್ಪ, H.S. ಮರುಳಸಿದ್ದಪ್ಪ, G. ಮಂಜುನಾಥ ರೆಡ್ಡಿ, P.H. ಜಯಣ್ಣ, P.K. ಪಂಚಾಕ್ಷರಿ, H.T. ಶಿವಾನಂದಪ್ಪ ಸಹಿ ಮಾಡಿದರು. ಅವರಲ್ಲಿ ತ್ಯಾರಮಲ್ಲಪ್ಪ, ಕರಿಹನುಮಪ್ಪ, ಮರಳುಸಿದ್ದಪ್ಪ ಮತ್ತು ಮಂಜುನಾಥ ರೆಡ್ಡಿ ಸ್ವಸ್ಥಾನಕ್ಕೆ ಹೋಗಿದ್ದಾರೆ. ಇವತ್ತು ಜಯಣ್ಣ ಬೆಳಗ್ಗೆ ಬಂದೋಗಿದ್ದನ್ನು ನೀವು ನೋಡಿದಿರಿ. ಪಂಚಾಕ್ಷರಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಶಿವಾನಂದಪ್ಪನವರು ದೂರದಲ್ಲಿ ಕೂತಿದ್ದಾರೆ. ಅವತ್ತು ಸಹಿ ಮಾಡಿದವರಲ್ಲಿ 3 ಜನ ಇಲ್ಲಿ ಇವತ್ತು ಪ್ರೆಸೆಂಟ್ ಆಗಿದ್ದರು. ಅದಾದ ನಂತರ ಈ ಕಟ್ಟಡನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಒಂದು ಆಶ್ಚರ್ಯದ ವಿಚಾರನ ನಿಮಗೆ ಹೇಳ್ತೀನಿ. ಈ ಕಟ್ಟಡ ಕಟ್ಟೋದಕ್ಕೆ ಹಣಕಾಸು ಬೇಕಾಯಿತು. ಆರಂಭದಲ್ಲಿ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂದರು. ಕಾರೇಹಳ್ಳಿಯವರು ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಜ್ಯೋತಿ ಬಸುಗೆ ಅರ್ಜಿ ಬರೆದರು ಮತ್ತು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡುವನ್ನ ಕೇಳಿದರು. ಆಮೇಲೆ ಬಾಂಬೆಯಲ್ಲಿ ಒಂದು ಗ್ರೂಪ್ ಆಫ್ ಹೋಟೆಲ್ಸ್ ಮಾಲೀಕರಿದ್ದಾರೆ, ಅವರನ್ನು ಕೇಳಿದರು. ಆದರೆ ಧರ್ಮಸ್ಥಳದ ಮಂಜುನಾಥ ಹೆಗಡೆಯವರು 10,000 ರೂಪಾಯಿಗಳನ್ನು ಇದಕ್ಕೆ ಕೊಟ್ಟರು. ಅದರ ಜೊತೆಗೆ ಎಲ್ಲರೂ ತಮ್ಮ ಕೈಲಾದ ಸಹಕಾರವನ್ನು ಮಾಡ್ತಾ ಹೋದರು. ಇವರು ಕಟ್ತಾ ಹೋದರು. ನಿಧಾನವಾಗಿ ಈ ಕಟ್ಟಡ ಮೇಲಕ್ಕೆ ಬರ್ತಾ ಹೋಯಿತು. 18/8/2004 ಈ ಕಟ್ಟಡ ಉದ್ಘಾಟನೆಯಾಯಿತು. ಈ ಕಟ್ಟಡದ ಉದ್ಘಾಟನೆಗೆ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ಎ ಕಣ್ಣನ್ ಅವರು ಅಡಿಯಾರ್ನಿಂದ ಇಲ್ಲಿಗೆ ಬಂದಿದ್ದರು. ಹಲವಾರು ಜನ ಸೇರಿದ್ರು. ಆವತ್ತು ಕೂಡ ಉತ್ತಮವಾದ ಕಾರ್ಯಕ್ರಮ ಇಲ್ಲಿ ನಡೆಯಿತು. ಅದಾದಮೇಲೆ ಮತ್ತೆ ಗೋಷ್ಠಿಗಳು ಮುಂದುವರೆದವು.
ಗೋಷ್ಠಿಗೆ ಹೆಚ್ಚಾಗಿ ಉಪನ್ಯಾಸ ಮಾಡಲಿಕ್ಕೆ ಶ್ರೀರಾಮಪುರ, ಉಳಿಯಾರು ಮತ್ತು ಹೊಸದುರ್ಗದವರು ಬರ್ತಿದ್ದರು. ಪೂಜೆನ ಮಾಡಲಿಕ್ಕೆ ಹೆಚ್ಚಾಗಿ ಹೊಸದುರ್ಗದ ಸುವರ್ಣಮ್ಮನವರು ಬರ್ತಾಯಿದ್ರು. ಇವತ್ತು ಪೂಜೆಯ ಜವಾಬ್ದಾರಿಯನ್ನು ಅವರ ಮಗಳು ಶುಭ ಬಂದು ನೆರವೇರಿಸಿದ್ದಾರೆ. ಅವರ ಈ ಹಿಂದೆ ಕೂತಿರ್ತಕ್ಕಂಥ ಇಬ್ಬರು ಮಹಿಳೆಯರು ಹಿಂದೆ 4 ಬಾರಿ ಇಲ್ಲಿನ ಪೂಜೆಯಲ್ಲಿ ಮತ್ತು ಗೋಷ್ಠಿನಲ್ಲಿ ಭಾಗವಹಿಸಿದ್ದಾರೆ. ಒಬ್ಬರು ಸಣ್ಣಮ್ಮಜ್ಜಿ, ಇನ್ನೊಬ್ಬರು ಶುಭಕ್ಕ. ಅದಲ್ಲದೆ ಇಲ್ಲಿನ ಹಿರಿಯರು ಸುಬ್ರಹ್ಮಣ್ಯ ಶೆಟ್ಟರು 4 ಬಾರಿ ಇಲ್ಲಿಗೆ ಆಗಮಿಸಿದ್ದಾರೆ. ಇತರೆ ಅನೇಕ ಸದಸ್ಯರು ಇಲ್ಲಿಗೆ ಬಂದಿದ್ದಾರೆ, ಉಪನ್ಯಾಸಗಳನ್ನು ಕೂಡ ಕೊಟ್ಟಿದ್ದಾರೆ. ಹುಳಿಯಾರ್ ಜಗದೀಶ್ ಅತಿ ಹೆಚ್ಚು ಉಪನ್ಯಾಸಗಳನ್ನು ಇಲ್ಲಿ ಮಾಡಿದ್ದಾರೆ. ಅವರು ಅಭಿನಂದನಾರ್ಹರು. ಆದರೆ ಇವತ್ತು ಅವರು ಕೋಲಾರದಲ್ಲಿ ಇದ್ದಾರೆ. ಇಲ್ಲದಿದ್ದರೆ ಈ ಸಭೆಯಲ್ಲಿ ಅವರು ಭಾಗವಹಿಸ್ತಿದ್ದರು. 11/12/2007 PK ಕಾಡಪ್ಪ 5,000 ರೂಪಾಯಿ, ಮೂಡಲಗಿರಿಯಪ್ಪ 1,000 ರೂಪಾಯಿ, ಲೋಕೇಶಪ್ಪ 600 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಸಹಕಾರ ಕೊಟ್ಟರು. ಆ ಲೋಕೇಶಪ್ಪ ಕೂಡ ಇವತ್ತು ಹಾಜರಿದ್ದಾರೆ. ಕಾಡಪ್ಪನವರ ಕುಟುಂಬ ಇಲ್ಲಿ ಹಾಜರಿದೆ. ಹೀಗೆ ಕಟ್ಟಡದ ಸಹಕಾರಗಳು ನಡೀತಾ ಹೋದವು. ಅತಿ ಹೆಚ್ಚು ಶನಿವಾರದ ಪೂಜೆಗಳನ್ನು ಸೋದರ ಶಿವಾನಂದಪ್ಪನವರು ಇಲ್ಲಿ ಮಾಡಿದ್ದಾರೆ. ಅವರು ಅಭಿನಂದನಾರ್ಹರು. ಆ ವಿಚಾರದಲ್ಲಿ ಯಾರು ಇಲ್ದಿದ್ದರೂ ಒಂದೊಂದು ವೇಳೆ ಅಥವಾ ಆವತ್ತೇನಾರ ಊರಿನಲ್ಲಿ ಹಬ್ಬ ಇದ್ದರೆ ಕರೆ ಹನುಮಪ್ಪ, ಶಿವಾನಂದಪ್ಪ ಇಬ್ಬರೇ ಪೂಜೆನ ಮಾಡಿರತಕ್ಕಂಥ ಎಷ್ಟೋ ಸಂದರ್ಭಗಳು ಇಲ್ಲಿ ಇವೆ. ಈ ಬ್ರಹ್ಮವಿದ್ಯಾ ಸಮಾಜದ ಹೆಸರಿನಲ್ಲಿ ಇಲ್ಲಿನ ರೇಣುಕಾ ಪ್ರೌಢಶಾಲೆಗೆ ಹಲವಾರು ಬಾರಿ ನೋಟ್ಬುಕ್ಗಳನ್ನು ಹಂಚಿ ಅಲ್ಲಿಯೂ ಉಪನ್ಯಾಸಗಳನ್ನು ಕೊಡ್ತಾ ಬರಲಾಯಿತು. ನಂತರ ಇಲ್ಲಿನ ಗೋಷ್ಠಿಗಳು ತುಂಬ ವ್ಯವಸ್ಥಿತವಾಗಿ ಆಗ್ತಾಯಿದ್ವು. ಇದೇ ಜಾಗದಲ್ಲಿ ಆಗ್ತಾಯಿದ್ವು. ಕೊನೆಯ ಗೋಷ್ಠಿ 21/9/2014 ಇಲ್ಲಿ ನಡೀತು. ಅದರಲ್ಲಿ ಗೋಪಾಲಕೃಷ್ಣ ಶೆಟ್ಟರು, ನಾರಾಯಣಪ್ಪನವರು, ದೊಡ್ಡರಾಜು ಸುವರ್ಣಮ್ಮನವರು ಭಾಗವಹಿಸಿದ್ರು. ಅವರುಗಳು ನಮಗೆ ಪೂಜನೀಯರಾಗಿದ್ದಾರೆ. ಅವರೆಲ್ಲರೂ ಇಲ್ಲಿಗೆ ಬರಬೇಕಾಗಿತ್ತು. ದುರಾದೃಷ್ಟವಶ ನಾರಾಯಣ ಗುರುಗಳು ಮೈಸೂರಲ್ಲಿ ಚಿಕಿತ್ಸೆನ ಪಡೀತಾ ಇದ್ದಾರೆ. ಗೋಪಾಲಕೃಷ್ಣ ಶೆಟ್ಟರು ವಯಸ್ಸಾಗಿ ಬೆಂಗಳೂರಿನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇದಕ್ಕೆ ನಾವು ಸಣ್ಣದು ಚಾರ್ಟರ್ ಅಂತ ಕರಿತೀವಿ. ಇದರ ನಂಬರ್ 1478. ಇದರ ಜ್ಞಾಪಕಾರ್ಥವಾಗಿ ಪ್ರತಿ ವರ್ಷ ಕೂಡ ನಾವು ಗೋಷ್ಠಿಯನ್ನು ಆಚರಿಸಬೇಕಾದ್ದು ಕರ್ತವ್ಯ. ಹಾಗೆ ಇವರು 2014ರವರೆಗೆ ಆ ಕಾರ್ಯನ ಮಾಡಿಕೊಂಡು ಬಂದರು. ಇವತ್ತಿಗೆ ಈ ಕಾರ್ಯಲ್ಲಿ ಗೋಷ್ಠಿ ಅಥವಾ ಈ ಬ್ರಹ್ಮವಿದ್ಯಾ ಸಮಾಜ ಸ್ಥಾಪನೆಯಾಗಿ 25 ವರ್ಷ 3 ತಿಂಗಳು ಆಗಿದೆ. ಅದಕ್ಕೋಸ್ಕರ ಯಾರು ಕರೆ ಹನುಮಪ್ಪನವರ ಮಗ ತಿಮ್ಮಯ್ಯನ ಮನಸ್ಸಿನಲ್ಲಿ ಬೀಜವನ್ನು ಬಿತ್ತಿದರು ಅನ್ನುವ ಅನುಮಾನ ಯಾರಿಗೂ ಬೇಡ. ಕರೆ ಹನುಮಪ್ಪನವರ ಸಾಮರ್ಥ್ಯ ಮತ್ತು ಸಂಕಲ್ಪಗಳು ಈ ಜಾಗದಲ್ಲಿ ಎಲ್ಲಿಗೂ ಹೋಗಿಲ್ಲ. ನಿರಂತರವಾಗಿ ಈ ಕಟ್ಟಡವನ್ನು ತಿಮ್ಮಯ್ಯ ನೋಡಿದಾಗ ಎಲ್ಲ ಅವರಿಗೆ ತಂದೆಯ ನೆನಪು ಬರ್ತಿತ್ತು. ಅವರು ಈ ರಜತ ಮಹೋತ್ಸವದಲ್ಲಿ ಇಲ್ಲಿ ಗುರು ಹಿರಿಯರಿಗೆ
ದಾಸೋಹ, ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ಭಕ್ತಿಯ ದಾಸೋಹವನ್ನು ಮಾಡಿ ಇಲ್ಲಿ ಗೋಷ್ಠಿಯನ್ನು ಮತ್ತು ರಜತ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವ ಸಂಕಲ್ಪ ಸೋದರ ತಿಮ್ಮಯ್ಯನವರಿಗೆ ಬಂತು. ಅವರ ಅಣ್ಣ ಪಂಚಾಕ್ಷರಿ ಸಂತೋಷವಾಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟರು. ಅವರಿಬ್ಬರು ತೀರ್ಮಾನ ತಗೊಂಡಿದ್ದರಿಂದ ನಾನು ಇಷ್ಟು ಜವಾಬ್ದಾರಿಗಳನ್ನು ಅವರ ಸಹೋದರ ಜಯಣ್ಣ, ಎಲ್ಲ ಸೋದರರು ಸುಶೀಲಮ್ಮ, ಜಯಣ್ಣ, ಇನ್ನಿತರೆ ಅವರ ನಾವು ಅದರಲ್ಲಿ ಈ ಫೋಟೋದಲ್ಲಿ ಬರೆದಿದ್ದೀವಿ. ಅವರ ವಂಶದ ಎಲ್ಲ ಸಹೋದರರು ಬೆಂಬಲವನ್ನು ಕೊಟ್ಟು ಹಿಂದೆನೂ ಕೂಡ ಕೊಟ್ಟಿದ್ದಾರೆ. ಇನ್ನಿತರೆ ಸದಸ್ಯರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಬೆಂಬಲದೊಂದಿಗೆ ನಾವು ಇಲ್ಲಿ ಇವತ್ತು ಸೇರಿದ್ದೀವಿ. ಇದು ತುಂಬ ಸಂತೋಷದ ವಿಚಾರ. ನಾನು ಇಲ್ಲಿಗೆ ಇವತ್ತು ಹಾಜರಾಗಲಿಕ್ಕೆ ಕೂಡ ಇಲ್ಲಿನ ಹಿರಿಯರ ಆಶೀರ್ವಾದ ಮತ್ತು ಮಹಾತ್ಮರ ಅರಿಕೆ ಇದೆ ಅಂತ ಹೇಳಬೇಕು ನಾನು. ಯಾಕಂದರೆ 9 ದಿವಸ ನಾನು ಆಸ್ಪತ್ರೆಯಲ್ಲಿದ್ದು ನನ್ನ ಹೆಂಡತಿಯ ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಅದು 2 ದಿನದಲ್ಲಿ ಮುಗಿದು ನಿನ್ನೆ ರಾತ್ರಿ ನಾನು ಹೊಸದುರ್ಗಕ್ಕೆ ಬಂದುಬಿಟ್ಟೆ. ಹೀಗಾಗಿ ಮಹಾತ್ಮರಿದ್ದಾರೆ, ದೇವರು ಇದ್ದಾನೆ, ಆಶೀರ್ವಾದ ಇದೆ, ನಂಬಿಕೆ ಇರಬೇಕು, ನಡತೆ ಇರಬೇಕು. ಆ ಕಾರಣದಿಂದ ನಾವು ಇವತ್ತು ಇಲ್ಲಿ ಈ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಗೋಷ್ಠಿ ಆರಂಭ ಆಗೋದಕ್ಕೆ ಹಿಂದೆ ಇಲ್ಲಿ 31 ಕಾರ್ಯಕ್ರಮ ನಡೆದಿವೆ, 18 ಗೋಷ್ಠಿ ನಡೆದಿವೆ, 15 ಸಭೆ ನಡೆದಿವೆ. ಇದು 19ನೆಯ ಗೋಷ್ಠಿ. ಈ ಗೋಷ್ಠಿಗೆ, ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ಇಲ್ಲಿಯವರೆಗೆ 47 ಕುಟುಂಬ ಸೇರಿತ್ತು. ಅದರಲ್ಲಿ 20 ಜನ ಸ್ವಸ್ಥಾನಕ್ಕೆ ಹೋಗಿದ್ದಾರೆ. ಅವರುಗಳು HK ತ್ಯಾರಮಲ್ಲಪ್ಪ, PK ಕರಿಹನುಮಪ್ಪ, S ರಾಜಶೇಖರಪ್ಪ, A ನಾಗೇಶಯ್ಯ, T ಗವಿಯಪ್ಪ, PK ಕೆಂಪರಂಗಪ್ಪ, HS ಮರಳಸಿದ್ದಪ್ಪ, G ಮಂಜುನಾಥ ರೆಡ್ಡಿ, PK ಕಾಳಪ್ಪ, H ಚಂದ್ರಪ್ಪ, ಸಿದ್ಧಲಿಂಗಪ್ಪ, KN ವೆಂಕಟರಾಮಯ್ಯ, MC ಜಯಸ್ವಾಮಿ, ಗಂಗಮ್ಮ ಷಡಕ್ಷರಪ್ಪ, ಶಿವಶಂಕರಾಚಾರ್, ಕೊಂಕಪ್ಪ, ಶಾರದಮ್ಮ KR, DT ಬಸವರಾಜಪ್ಪ ಮತ್ತು ಮುಳಿಯಮ್ಮ. ಇವುಗಳ ಸ್ವಸ್ಥಾನ ಯಶಸ್ವಿಯಾಗಬೇಕಾಗಿರುವ ಸಂಕಲ್ಪವನ್ನು ನಾವು ಮಾಡಬೇಕಾಗಿದೆ. ಮತ್ತು ಕರೆ ಹನುಮಪ್ಪನವರ ಆತ್ಮವು ನನ್ನ ಊರು, ನನ್ನ ಊರಿನ ಪರಿಸರದ ಗ್ರಾಮಗಳು, ಇಲ್ಲಿನ ಸ್ಥಳೀಯರು, ನಮ್ಮ ವಂಶಗಳು ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾರೆ ಎನ್ನುವ ಭರವಸೆಯನ್ನು ನಾವು ಅವರಿಗೆ ಕೊಡುವ ಮೂಲಕ ಇಷ್ಟು ಜನಗಳ ಆತ್ಮವು ಸಂತೋಷದಲ್ಲಿ ಸದ್ಗತಿಯನ್ನು ಪಡೆಯಲಿ, ಶ್ರೇಷ್ಠವಾದ ಬದುಕನ್ನು ನಡೆಸಲಿ. ಮತ್ತೆ ಈ ಪ್ರದೇಶಕ್ಕೆ ಹುಟ್ಟಿ ಬಂದವರೆಲ್ಲರೂ ಈ ಬ್ರಹ್ಮವಿದ್ಯಾ ಸಮಾಜವನ್ನು ಬೆಳೆಸಲಿ ಅಂತ ನಾವೆಲ್ಲರೂ ಸಂಕಲ್ಪ ಮಾಡ್ತಾ ಒಂದು ಓಂಕಾರವನ್ನು ಮಾಡಿ ಎಲ್ಲರೂ ಎದ್ದು ನಿಂತು
1 ನಿಮಿಷ ಮೌನವನ್ನು ಆಚರಿಸೋಣ. ಮೊದಲು ಓಂಕಾರ, ನೇರವಾಗಿ ನಿಂತ್ಕೊಳ್ಳಿ. 27 ಜನ ಸದಸ್ಯರು ಜೀವಂತವಾಗಿದ್ದಾರೆ. ಆದರೆ ರಿನ್ಯೂವಲ್ ಆಗ್ತಾ ಇರುವವರು ಕೇವಲ 8 ಜನ. ನಾನು ತಮಗೆ ಈ ಸಭೆಯಲ್ಲಿ ಏನು ಸಂದೇಶನ ಕೊಡ್ತೇನೆ ಅಂತ ಹೇಳಿದರೆ, ನೀವು ಯಾರು ವಾರ್ಷಿಕ ಶುಲ್ಕ ಕಟ್ಟದೇ ಇದ್ದರೂ ಹೊಸದುರ್ಗ ಲಾಡ್ಜ್ ನಿಮ್ಮ ವಾರ್ಷಿಕ ಶುಲ್ಕವನ್ನು ಕಟ್ಟುತ್ತೆ. ನೀವು ವಾರ್ಷಿಕ ಶುಲ್ಕಕ್ಕಾಗಿ ರಿನ್ಯೂವಲ್ ಮಾಡಬಾರ್ದು ಅನ್ನೋ ಮನಸ್ಸನ್ನು ಬಿಟ್ಟು ದಯವಿಟ್ಟು ಲಾಡ್ಜಿನ ಕಾರ್ಯಗಳಿಗೆ ಬನ್ನಿ. ನಿಮ್ಮ ಎಲ್ಲರನ್ನೂ ರಿನ್ಯೂವಲ್ ಮಾಡುವ ಜವಾಬ್ದಾರಿನೂ ಹೊಸದುರ್ಗ ಲಾಡ್ಜ್ ವಹಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದಿರೋರು ಬಂದಿಲ್ಲದವರಿಗೆ ತಿಳಿಸಿ. ಇಲ್ಲಿಗೆ ಬರಬೇಕಾಗಿರೋರು ಯಾರು ಅಂದರೆ ಶ್ರೀರಾಮಪುರದ ಕೆ ದೊರೆಸ್ವಾಮಿಯವರು, ಅಜ್ಜಿ ಕಂಸ್ಕಾರ GS ಪರಮೇಶ್, ಮೆಣಸ್ನಡು PH ಅಂಜನಪ್ಪ, ಕಾರಿಹಳ್ಳಿ PH ಜಯಣ್ಣ, H ಭಾರತಿ, R ಮೂಡ್ಲಪ್ಪ, ಪಂಚಾಕ್ಷರಿ, C ಪ್ರಹ್ಲಾದಪ್ಪ, HP ಶಿವಾನಂದಪ್ಪ, ಮೆಣಸ್ನಡು PH ಪರಮೇಶ್ವರಪ್ಪ, ಹಾಗಲಕೆರೆ ಈಶ್ವರಪ್ಪ, ಶಂಕರಪ್ಪ, ಗೊರವಿನಕಲ್ BH ಕರಿಯಪ್ಪ, ನಾಗನಾಯಕನಕಟ್ಟೆ ಸುರೇಶಾಚಾರ್, ವಿದೇಶದಲ್ಲಿ ಇರುವ ಪ್ರೇಮಲತಾ, ಸೆರೆಗೊಂಡಳ್ಳಿ ಮಹೇಶ್ವರಪ್ಪ, ಚಿಕ್ಕಮಗಳೂರು ವಿಜಯೇಂದ್ರ ಕುಮಾರ್, ಮೆಣಸ್ನಡು ಈಶ್ವರಪ್ಪ, ಹೊಸದುರ್ಗ S ಲೋಕೇಶಪ್ಪ, ಸೆರೆಗೊಂಡಳ್ಳಿ ಮಹೇಶ್ವರಪ್ಪ, ಕಡೂರು A ಕೃಷ್ಣಮೂರ್ತಿ ಮತ್ತು ಸುಧಾ, ಕೆಲ್ಲೂರು R ಲೀಲಾವತಿ, ಮೂಡ್ಲಗಿರಿಯಪ್ಪ ಬೆಂಗಳೂರು ಲೆಕ್ಚರರ್, ಹಾಗಲಕೆರೆ HB ಯಶೋದಮ್ಮ, ಕಾರಿಹಳ್ಳಿ TD ವಿಶಾಲಾಕ್ಷಮ್ಮ ಮತ್ತು ರಾಜಶೇಖರಯ್ಯ. ಇವುಗಳೆಲ್ಲರೂ ರಾಜಶೇಖರಯ್ಯ ಅಂದರೆ ಗೊತ್ತಾಯ್ತಾ? ಹಾಂ, ಇವತ್ತು ನೀವು ಮಾತಾಡುವಂತ್ರಿ. ಎಲ್ಲರೂ ಇಲ್ಲಿನ ಕಾರ್ಯಕ್ರಮಗಳಿಗೆ ಬಂದು ಈ ಕಾರ್ಯಕ್ರಮನ ನೆರವೇರಿಸಿಕೊಡ್ಬೇಕು. ಇನ್ನು ಮೇಲೆ ಹಣಕಾಸಿನ ಕೊರತೆ ಇದ್ದವರ ಹಣಕಾಸನ್ನು ನಾವು ಕಟ್ತೀವಿ. ಅದರ ಜೊತೆಗೆ ಏನು 27 ಜನ ಇದ್ದೀರಿ, ನೀವೆಲ್ಲರೂ 25 ವರ್ಷಗಳ ಈ ಬ್ರಹ್ಮವಿದ್ಯಾ ಸಮಾಜಕ್ಕೆ ಸಾಕ್ಷಿಗಳಾಗಿ ನಿಂತಿದ್ದೀರಿ. ನಿಮ್ಮ ವಂಶಗಳು ಕೂಡ ಆಯುರ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಹೊಂದಲಿ ಅಂತ ನಾನು ನಿಮ್ಮನ್ನು ಹಾರೈಸ್ತೇನೆ. ಮತ್ತು ಉಪನ್ಯಾಸಕ್ಕೆ ಸಮಯಗಳನ್ನು ತಗೊಳ್ಳೋದೇ ಇಲ್ಲ. ನಾವು ಬಹಳಷ್ಟು ಕೆಲಸಗಳಲ್ಲಿ ನಿಧಾನ ಆಗಿದೆ. ಸೋದರ ಸುಬ್ಬಣ್ಣನವರು ತಮ್ಮ ಉಪನ್ಯಾಸನ ಮಾಡಲಿಕ್ಕೆ ಬರಬೇಕು. ಸೋದರ ಸುಬ್ಬಣ್ಣನವರು ಇವತ್ತು ಅವರು ಯಾಕೆ ಬ್ರಹ್ಮವಿದ್ಯಾ ಸಮಾಜಕ್ಕೆ ಸೇರಿದರು, ಬ್ರಹ್ಮವಿದ್ಯಾ